ಮೈಸೂರು ಹತ್ರ 60 ಕಿಲೋಮೀಟರ್ ಒಳಗೆ ಒಂದು ಒಳ್ಳೆ ಪ್ಲೇಸ್ ಇದೆ ಫಾರ್ ಸೈಟ್ ಸೀಯಿಂಗ್ ಅಂತ ನಂಗೆ ಗೊತ್ತೇ ಇಲ್ಲ ಆಯಿತಾ. ಹಿಂಗೋ ಒಂದು ಗೊತ್ತಾಯಿತು, ಬಂದುಬಿಟ್ಟು ನೋಡೋಣ. ಎನಿವೇ ಐ ಆಮ್ ಗೋಯಿಂಗ್ ಟು ಮಲೇಷ್ಯಾ ಆನ್ 15th. ಸೊ ಬಂದು ಒಂದು ಫ್ಯೂ ಡೇಸಲ್ಲಿ ಲೆಟ್ ಮಿ ಎಕ್ಸ್ಪ್ಲೋರ್ ಅಂತ ಬಂದರೆ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಬೈಕ್ ರೈಡಿಂಗು ಮತ್ತು ಕಾರ್ ಓಡಿಸೋರ್ಗಂತೂ ದಿಸ್ ಇಸ್ ಅ ಬ್ಯೂಟಿಫುಲ್ ಥಿಂಗ್. ಹೇರ್ ಪಿನ್ ಬೆಂಡ್ ಮೇಲೆ ಹೇರ್ ಪಿನ್ ಬೆಂಡ್, ವಾವ್! ಇದನ್ನು ನೋಡಿದ್ರೆ ಪೀಪಲ್ ವಿಲ್ ಬಿ ಕೊಲ್ಲಿ ಹಿಲ್ಸು ಮತ್ತು ಪೆನುಕೊಂಡ ಫೋರ್ಟ್ ಎಲ್ಲ ಹೋಗಿದ್ದಾರೆ ಜನಗಳು. ಇಲ್ಲಿ ಯಾರೂ ಬಂದಿಲ್ಲ ಅನ್ಸುತ್ತೆ. ಬಂದರೆ ಇದು ಹಿಟ್ಟಾಗ್ಬಿಡೋದು ಜಾಗ. ಲುಕ್ ಎಟ್ ಹೌ ಬ್ಯೂಟಿಫುಲ್ ದೇವ್ ಡನ್ ದ ರೋಡ್ಸ್ ಯಾರ್. ಓಕೆ, ಸೊ ಸ್ವಲ್ಪ ಬರೋದಕ್ಕೆ ಇಲ್ಲಿ ಬರೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸಾದ್ನೂರು ಅಂತ ಒಂದು ಪ್ಲೇಸ್ ಇದೆ, ಅದನ್ನ ಮ್ಯಾಪಲ್ಲಿ ಹಾಕೊಂಡು ಬಂದರೆ ನೀವು ಅದ್ರ ಮೇಲೆ ಇಲ್ಲಿ ಬಂದರೆ ಚಿಕ್ಕ ದೇವಮ್ಮ ಹಿಲ್ ಅಂದ್ಬಿಟ್ಟು ದೆನ್ ಯು ವಿಲ್ ನಾಟ್ ಹ್ಯಾವ್ ಅ ಪ್ರಾಬ್ಲಮ್ ಒಂದು ರೋಡ್ನೋ. ಇಲ್ಲಾಂದರೆ ಗೂಗಲ್ ಮೇಲೆ ನಂಬ್ಕೊಂಡು ಬಂದುಬಿಟ್ರೆ ಕಚ್ಚಡ ರೋಡಲ್ಲಿ ಕರ್ಕೊಂಡ್ಬರುತ್ತೆ. ದಟ್ ಈಸ್ ಒನ್ ಥಿಂಗ್ ದಟ್ ಯು ನೀಡ್ ಟು ಕೀಪ್ ಇನ್ ಮೈಂಡ್. ಸೊ ಇವಾಗ ಹೆಂಗಿದ್ರು ನಾವು ಡ್ರೋನ್ ಶಾಟ್ಸ್ ನೋಡ್ಕೊಂಡ್ರಿ. ಇವಾಗ ಗಾಡಿನ ಓಡಿಸ್ಕೊಂಡು ಮೇಲೆ ಹೋಗೋಣ. ಮೇಲೆ ಹೋಗ್ಬೇಕಾದ್ರೆ ಯು ವಿಲ್ ಬಿ ಏಬಲ್ ಟು ಎಕ್ಸ್ಪೀರಿಯನ್ಸ್ ಹೌ ಇಟ್ಸ್ ಬ್ಯೂಟಿಫುಲಿ ಡನ್ ಯಾರ್. It was really beautiful. I didn't count how many hairpin bend ಇದೆ ಅಂತ, ಬಟ್ ವಿ ಕ್ಯಾನ್ ಆ್ಯಕ್ಚುಲಿ ಕೌಂಟ್. ಈಗ ಹೋಗ್ತಾ ಮೇಲೆ ವಿ ವಿಲ್ ಕೌಂಟ್, ಬಿಕಾಸ್ ಗಾಡಿ ಓಡಿಸ್ಬೇಕಾದ್ರೆ ಇಟ್ ಈಸ್ ಈಸಿ. ಡ್ರೋನಲ್ಲಿ ಸ್ವಲ್ಪ ಕಷ್ಟ. ಆ್ಯಕ್ಚುಲಿ ನಂದು ಇವತ್ತು ಈಗಲ್ಲೂ ಅಥವಾ ವಲ್ಚರ್ ಯು ಕಾಲ್ ಇಟ್ನು, ಅದು ನಾನು ಡ್ರೋನ್ ಇಟ್ಕೊಂಡು ತಿಂದುಬಿಡೋಣ ಅಂತ ಪ್ಲಾನಲ್ಲಿ ಇತ್ತದು. ಸಮೋವೇ ಎಸ್ಕೇಪ್ಡ್. ಆ ಶಾಟ್ ನಾನು ನಿಮ್ಗೆ ಹಾಕಿಲ್ಲ, ಆದ್ರೂ ಒಂದು ಲಾಸ್ಟಲ್ಲಿ ಒಂದು ಶಾಟ್ ಹಾಕಿರ್ತೀನಿ. ಅದನ್ನು ಯು ಹ್ಯಾವ್ ಎ ಲುಕ್ ಎಟ್. ಓಕೆ, ಆ್ಯಂಡ್ ಪ್ರಾಬ್ಲಿ ಯು ಅಂಡರ್ಸ್ಟ್ಯಾಂಡ್ ದ ಡಿಫಿಕಲ್ಟಿ ಇನ್ ದಟ್ ಐ ಹ್ಯಾಡ್. ಸೊ ಇವಾಗ ಕೆಳಗಿಂದ ಹೊರಟುಬಿಟ್ಟು ಮೇಲೆ ಸಿಗೋಣ ಟೆಂಪಲ್ ಹತ್ರ. ಸೊ ದಿಸ್ ಇಸ್ ಹೌ ವಿ ಗೋನ್ ಸ್ಟಾರ್ಟ್ ಕೌಂಟಿಂಗ್ ದಿ ಹೇರ್ಪಿನ್ ಬೆಂಡ್ಸ್, ಆಯಿತಾ. ಸೊ ಹಂಗೆ ಮೇಲೆ ಬರಬೇಕಾದ್ರೆ ನನಗೆ ಇನ್ನೊಂದು ಕಾಣಿಸ್ತು. ದಿಸ್ ಇಸ್ ದ ಫಸ್ಟ್ ಹೇರ್ಪಿನ್ ಬೆಂಡ್. ಏನು ಕಾಣಿಸ್ತು ಅಂದರೆ ಒಂದು ನೀರಿದ್ದಂಗೆ ಕಾಣಿಸ್ತು, ಆಯಿತಾ. ನಿಮಗೆ ಅಲ್ಲಿ ಕಾಣಿಸ್ತಾ ಮೇಲ್ಗಡೆ ವಾಟ್ ಐ ಶೋಡ್ ಯು. ಆ್ಯಂಡ್ ಸೊ ಅದಕ್ಕೆ ಹೋಗಿ ನೋಡೋಣ ಅಂತ ಐ ಡಿಸೈಡೆಡ್. ಸಿ, ನಿಮಗೆ ಸ್ಟೆಪ್ಸು ಮಾಡಿದ್ದಾರೆ ಕೆಳಗಿಂದ ಮೇಲ್ಗಡೆ ತನಕ ನಡ್ಕೊಂಡು ಹೋಗ್ತೀನಿ ಅಂದರೆ ದಿಸ್ ಇಸ್ ದ ಸೆಕೆಂಡ್ ಹೇರ್ಪಿನ್ ಬೆಂಡ್, ಆಯಿತಾ. ಹೋಗ್ತೀನಿ ಅಂದರೆ ನಿಮಗೆ ಅದು ಆಪರ್ಚುನಿಟಿ ಇದೆ. ಇಲ್ಲ ಗಾಡಿಯಲ್ಲೇ ಹೋಗ್ತೀನಿ ಅಂದರೆ ನನ್ನಂಥ ಸೋಂಬರಿಗಳಿಗೆ, ಆಯಿತಾ, ಯು ಕ್ಯಾನ್ ಆ್ಯಕ್ಚುಲಿ ಟೇಕ್ ದ ಗಾಡಿ ಆ್ಯಂಡ್ ಕಮ್ ಅಪ್. ಸೊ ಇಟ್ ಇಸ್ ವರ್ತ್. ಇಟ್ ಇಸ್ ಓನ್ಲಿ 60 kilometers ಫ್ರಮ್ ಮೈಸೂರು, ಬಟ್ 170 ಫ್ರಮ್ ಬ್ಯಾಂಗ್ಳೂರ್. ಸಿ, ದೇ ಮೇಡ್ ಪ್ರಾವಿಷನ್ಸ್. ಈ ಥರ ಚಾಮುಂಡಿ ಬೆಟ್ಟಲ್ಲಿ ಇದೆ ಅಂತ ನನಗೆ ಗೊತ್ತು, ಬಟ್ ಒಂದ್ಸಲ ನಾನು ಟ್ರೈ ಮಾಡಿಲ್ಲ, ಹೋಗಬೇಕು. ದಿಸ್ ಇಸ್ ಅ ಹೇರ್ಪಿನ್ ಬೆಂಡ್, ಥರ್ಡ್ ಹೇರ್ಪಿನ್ ಬೆಂಡ್. ಸೊ ಎಷ್ಟು ಹೇರ್ಪಿನ್ ಬೆಂಡ್ ಇದೆ ವಿ ಗೋನ್ ಡೆಫಿನೆಟ್ಲಿ ಕೌಂಟ್, ಆಯಿತಾ. ಸೊ ಐ ಆಮ್ ಗೆಟಿಂಗ್ ಆಲ್ ಎಕ್ಸೈಟೆಡ್ ಟು ಗೋ ಟು ಮಲೇಷಿಯಿಂದ ಇಂಡೋನೇಷಿಯಿಂದ ಫಿಲಿಪೀನ್ಸ್. ದಟ್ ಈಸ್ ದ ಪ್ಲಾನ್ ದಟ್ ಐ ಹ್ಯಾವ್. ಸೊ ಲೆಟ್ ಅಸ್ ಸಿ ಇನ್ನೂ ಸ್ಟೆಪ್ಸ್ ಎಲ್ಲ ಮಾಡಿಟ್ಟಿದ್ದಾರೆ ಫಿ ಯು ಟು ಗೋ ಅಪ್. ನಡ್ಕೊಂಡು ಹೋಗ್ತೀನಿ ಅಂದರೆ ಸೊ ಜಾಗಿಂಗ್ ಹೋಗ್ಬೋದು. ಆ್ಯಕ್ಚುಲಿ ಬೆಳಗ್ಗೆ ಬಂದುಬಿಟ್ರೆ ಯು ಕ್ಯಾನ್ ಡೂ ದ ಜಾಗಿಂಗ್ ಆಲ್ಸೋ. ಇದೆಷ್ಟು ಫೋರ್ತ್ನೇದಾ? ಫೋರ್ತ್, ಎಸ್, ಫೋರ್ತ್ ಹೇರ್ಪಿನ್ ಬ್ಯಾಂಡ್. ಕೀಪ್ ಕೌಂಟಿಂಗ್. ಮಸ್ತ್ ಅನ್ಸಲ್ವಾಗ. ಬೈಕಲ್ಲಿ ಬಂದುಬಿಟ್ರಂತೂ ನೀ ಬೆಂಡ್ ಟರ್ನ್ ಹೊಡ್ಕೊಂಡು ಬಿದ್ದುಕೊಂಡು ಒದ್ದಾಡಿಕೊಂಡು ದಿಸ್ ಇಸ್ ಫಿಫ್ತ್ ಹೇರ್ಪಿನ್ ಬೆಂಡ್. ಆ ಕೊಳ್ಳಿ ಹಿಲ್ಸು ಹೋಗಿದ್ದೀನೋ ಇಲ್ಲ ನನಗೆ ಜ್ಞಾಪಕ ಇಲ್ಲ. ಐ ಹ್ಯಾವ್ ಟು ಸರ್ಚ್ ಇನ್ ಮೈ ಓನ್ ಗೂಗಲ್ ಹಿಸ್ಟ್ರಿಲಿ ನಾನೇ ನೋಡಬೇಕು, ಆಯಿತಾ. ಸೊ ಆವಾಗಲೇ ಗೊತ್ತಾಗೋದು ಅನಿಸುತ್ತೆ ಹೋಗಿದ್ನೋ ಇಲ್ಲೋ ಅಂತ. ಅಷ್ಟು ಜಾಗ ನೋಡಿಬಿಟ್ಟಿದ್ದೀನಿ. ದಿಸ್ ಇಸ್ ವಾಟ್ ಸಿಕ್ಸ್ತ್ ಹೇರ್ಪಿನ್ ಬೆಂಡ್. ಓಕೆ, ಸೊ ನನಗೆ ಏನಾಗಕ್ಕೆ ಇಲ್ಲ, ಅಷ್ಟು ಜಾಗ ಸುತ್ತರಿ ಇನ್ನೇನಾಗುತ್ತೆ, ಆಯಿತಾ. ಲಾಸ್ಟ್ ಬಿಟ್ ಆಫ್ ಸ್ಟ್ರೆಚಲ್ಲಿ ಮಾತ್ರ ನಿಮಗೆ ಹೇರ್ಪಿನ್ ಬೆಂಡು ಜಿಗ್ಜಾಗ್ ಬರುತ್ತೆ, ಆಯಿತಾ. ಇನ್ನೊಂದು ಬಂತು ನೋಡಿ, ಇನ್ನೊಂದು ಸ್ಟೀಪ್ ಅವೇ, ಬಟ್ ನಾಟ್ ಬ್ಯಾಡ್. ಇಟ್ ಇಸ್ ನಾಟ್ ಆ್ಯಸ್ ಸ್ಟೀಪ್ ಆ್ಯಸ್ ಇಟ್ ಇಸ್ ಇನ್ ಎಲ್ಲಿ ನೋಡಿದ್ದು ಕೇರಳದಲ್ಲಿ ಅನಿಸುತ್ತೆ. ಕೇರಳ ಮತ್ತು ಹಿಮಾಚಲಲ್ಲಿ ಆ ಥರ ಇದ್ದಂಗೆ ಇಲ್ಲ ಬಿಡಿ. ಇನ್ನು ಮಿಕ್ಕಿದೆಲ್ಲ ನೀವು ಹೇರ್ಪಿನ್ ಬೆಂಡ್ ಕೌಂಟ್ ಮಾಡ್ಕೊಳ್ಳಿ. ಸೊ ಯು ವಿಲ್ ಹ್ಯಾವ್ ಅನ್ ಐಡಿಯಾ ಇಷ್ಟೊಂದು ಹೇರ್ಪಿನ್ ಬೆಂಡ್ ಇದೆ. ಸೊ ವಿ ಕ್ಯಾನ್ ಆ್ಯಕ್ಚುಲಿ ಮಸ್ತ್ ಮಜಾ ಫೈಸ್. ಬಂದುಬಿಟ್ರೆ ಯು ಕ್ಯಾನ್ ಮಸ್ತ್ ಮಜಾ ಫೈ ಆಮ್ ಟೆಲಿಂಗ್ ಯು, ಆಯಿತಾ. ಇಟ್ಸ್ ರಿಯಲಿ ವರ್ತ್ ಇಟ್, ಆಯಿತಾ. ಒಂದು ಜಸ್ಟ್ ಯು ಹ್ಯಾವ್ ಟು ಸಿ ಸೇಮ್ ಪ್ಲೇಸ್ ಹೋಗಿ ಏನು ಬೇಜಾರಾಗಲ್ವಾ. ಅಟ್ ದ ಬೆಸ್ಟ್ ಥಿಂಗ್ ಇಸ್ ಗೋ ಟು ಸಮ್ ಅದರ್ ಪ್ಲೇಸ್. ಸಮ್ ಅದರ್ ಪ್ಲೇಸ್ ಇಸ್ ದ ಪ್ಲೇಸ್ ಲೈಕ್ ದಿಸ್ ದಟ್ ಐ ಆಮ್ ಶೋಯಿಂಗ್ ಯು. ಹೋಗಿ ಬನ್ನಿ, ನಾನು ಹೋಗ್ತಾ ಇಲ್ವಾ? ನೀವು ನೋಡ್ದಂಗೆ ನನ್ನ ಚಾನಲ್ ನೋಡಿಲ್ಲ ಅಂದರೆ ನೋಡಿ, ಎಷ್ಟು ಬೀಚ್ಗಳು ನೋಡಿದ್ದೀನಿ. ಇವನ್ ಕೂತ್ಬೋದು ಏನು ಬರೀ ಬೀಚೇ ನೋಡ್ತಾನಲ್ಲ ಅಂತ. ಅಯ್ಯೋ ಏನು ಮತ್ತೆ ಅಲ್ಲ, ಸೇಮ್ ರೋಡು, ಸೇಮ್ ಕೆಲಸಕ್ಕೆ ಹೋಗೋರು ಆ ಥರ ಎಲ್ಲ ಡೈಲಾಗ್ ಹೊಡಿಬೋದಾ? ದೇ ಶುಡ್ ನಾಟ್ ಡೂ ದ ಡೈಲಾಗ್ ಓನ್ಲಿ, ಕರೆಕ್ಟ್ ನೋ? ಬನ್ನಿ ಇನ್ನೇನು ಆಲ್ಮೋಸ್ಟ್ ಬಂದಂಗಿದೆ, ಮೇಲೆ ಬಂದ್ಬಿಟ್ಟಂಗಿದೆ. ಸೊ ಸುಸ್ತಾಯ್ತಾ? ನಿಮ್ಗೆ ಸುಸ್ತಾಗಿಲ್ಲ, ನನಗೂ ಸುಸ್ತು. ಬಿಕಾಸ್ ಫಾರ್ ಮೀ ಇಟ್ಸ್ ಓನ್ಲಿ 60 kilometers. ನಾನಂತೂ ಅವನ ಅವಸರ ಓಡಿಸಲ್ಲ, ಬಿಕಾಸ್ ಸ್ಲೋ ಆಗಿ ಬರಬೇಕು. ಆ್ಯಂಡ್ ವೆರಿ ಕ್ಲೋಸ್ ಟು ದಿಸ್ ಆಲ್ಸೋ ಇಸ್ ಒಂದು ಕಬಿನಿ ಡ್ಯಾಮ್ ಇದೆ. ಅದನ್ನು ಬೇಕಾದ್ರೆ ಹೋಗಿ ನೋಡ್ಕೊತೀನಿ ಅಂದ್ರೆ ನೋಡ್ಬೋದು. ಬಟ್ ನಿಮ್ಗೆ ಅದು ಆ ಡ್ಯಾಮ್ ಹೇಳಿದ್ನಲ್ಲ, ನುಗು ಡ್ಯಾಮ್ ಅಂತ, ಆಯಿತಾ, ಅದನ್ನು ತೋರಿಸ್ಬಿಡ್ತೀನಿ. ಅದು ಬಂದು 5 kilometers ಫ್ರಮ್ ದಿಸ್ ಪ್ಲೇಸ್. ಸಿ ದ ಹೇರ್ಪಿನ್ ಬೆಂಡ್ಸ್, ಎಷ್ಟು ಹೇರ್ಪಿನ್ ಬೆಂಡ್ ಇಟ್ಟವ್ರೆ, ಆಯಿತಾ. ನುಗು ಡ್ಯಾಮ್ ಅಂತ. ಆಮೇಲೆ ಕಬಿನಿನೂ ಇದೆ. ಯು ಕ್ಯಾನ್ ಆ್ಯಕ್ಚುಲಿ ಕ್ಲಬ್ 3 ಕಬಿನಿಗೆ ಬಂದರೆ ಯು ಕ್ಯಾನ್ ಗೋ ಫಾರ್ ದಟ್ ಎಲಿಫೆಂಟ್ ಸ್ಯಾಂಕ್ಚುರಿನೂ ಹೋಗ್ಬೋದು, ಆಯಿತಾ. ಕೀಪ್ ಆಲ್ ದಟ್ ಇನ್ ಮೈಂಡ್. ಈ ಜಾಗ ನೋಡಿ, ಇದರ ಅಕ್ಕಪಕ್ಕ ಎಲ್ಲ ಸುತ್ತಿದ್ದೀನಿ. ಈ ಜಾಗ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೆ.
ಗೊತ್ತಾದ್ಮೇಲೆ ಬಿಡೋಕ್ಕಾಗುತ್ತಾ ಆಯಿತಾ? ಯಾಕಂದರೆ ನಾನು ಇವಾಗ ಬೀದಿ ಬೆಸೋ ಆಗಿಬಿಟ್ಟಿದ್ದೀನಿ, ಬೀದಿಯಲ್ಲೇ ಇರ್ತೀನಿ ಯಾವಾಗಲೂ. ಐ ಡೋಂಟ್ ಬಿ ಇನ್ ಒನ್ ಪ್ಲೇಸ್, ಇಟ್ಸ್ ಸೋ ಬೋರಿಂಗ್ ಟು ಬಿ ಇನ್ ಒನ್ ಪ್ಲೇಸ್ ಆಯಿತಾ? ಸೊ ಯಾಕಂದರೆ ಆಚೆ ಇದ್ದರೆ ಸುತ್ತ ಅಂದರೆ ಏನಾದರೂ ಕಲಿಬೋದು ಅಲ್ವಾ? ದಟ್ಸ್ ವಾಟ್ ಐ ಫೀಲ್ ಅಬೌಟ್ ಇಟ್. ಸೊ ಇನ್ನೇನು ಜಾಸ್ತಿ ಇಲ್ಲ, 1.5 ನಿಮಿಷ ಇರ್ತೀನಿ ನಿಮ್ಮ ಜೊತೆ ಆಯಿತಾ? ಸೊ ಐ ಟುಕ್ ಕ್ಲೋಸ್ ಟು 2 hours ಆರಾಮಾಗಿ ಸ್ಲೋವಾಗಿ ಚಚ್ಕೊಂಡಲ್ಲ ಆ್ಯಕ್ಚುಲಿ ಸ್ಲೋಲಿ ಬಂದೆ. ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ನಿಮಗೆ, ಲೆಫ್ಟ್ ರೈಟ್ ಅಂಡ್ ಜಿಗ್ ಫುಲ್ ಏರ್ಪಿನ್ ಬೆಂಡ್ಸ್. ಸೊ ಒಂದು 3-4 ರೌಂಡ್ ಹೊಡೆದ್ರೆ ಮೇಲೆ ಅಪ್ ಆ್ಯಂಡ್ ಡೌನು ಯು ವಿಲ್ ಗೆಟ್ ಐಡಿಯಾ ಯಾವ ಬೆಂಡಲ್ಲಿ ಯಾವ ಟರ್ನು ಯಾವ ಸ್ಪೀಡಲ್ಲಿ ಹೊಡಿಬೋದು ಅಂತ ಗೊತ್ತಾಗುತ್ತೆ. ಅಂದರೆ ಆ ಸ್ಪೀಡಲ್ಲಿ ಹೊಡಿತಾ ಒಂದು 3-4 ಸಲ ಬಿದ್ದಿರ್ತೀರ, ಅದಂತೂ ಗ್ಯಾರಂಟಿ. ಸೊ ಇನ್ನೇನು ಫುಟೇಜ್ ನೋಡ್ಕೊಳ್ಳಿ ಆ್ಯಂಡ್ ನಿಮ್ಮದು ನುಗ್ಗು ಡ್ಯಾಮ್ ತೋರಿಸ್ಬಿಡ್ತೀನಿ. ಏನೋ ಮ್ಯೂಸಿಕ್ ಕೊಟ್ಬಿಡ್ಲಾ? ಬಿಕಾಸ್ ಐ ಡೋಂಟ್ ಹ್ಯಾವ್ ಮಚ್ ಟು ಸೇ. ಯಾಕಂದರೆ ಐ ಆಮ್ ಆಲ್ ಎಕ್ಸೈಟೆಡ್ ಟು ಗೋ ಟು ಮಲೇಷ್ಯಾ ಲ್ಯಾಂಗ್ಕ್ವಾಯ್ಗೆ ಹೋಗ್ತಾ ಇದ್ದೀನಿ ಫಸ್ಟು ಆಯಿತಾ, ಮಲೇಷ್ಯಾದಲ್ಲಿ. ಆಮೇಲೆ ಕೋಲಾಲಂಪುರ್ ಬಂದುಬಿಟ್ವಿ. ಚಿಕ್ಕ ದೇವಮ್ಮ ಬೆಟ್ಟ ದೇವಸ್ಥಾನ ಎಲ್ಲ ಅಷ್ಟೇನು ತೋರಿಸಲ್ಲ, ನೋಡ್ಕೊಂಬಿಡಿ. ಅಲ್ಲಿ ಬಂದವ್ರು ಈ ಹುಡುಗರಲ್ಲಿ ಒಬ್ಬ ಲಾಸ್ಟ್ ವರ್ಷ ನನಗೆ ಚೆನ್ನಾಗಿರೋ ಹುಡುಗಿ ಕೊಡು ಅಂತ ಕೇಳೋರಂತೆ, ಸಿಕ್ಬಿಟ್ಟಿದೆ ಅಂತ ಖುಷಿ ಇದರಲ್ಲಿ ಥ್ಯಾಂಕ್ ಯು ಅಂತ ಹೇಳಕ್ಕೆ ಬಂದುಬಿಟ್ಟು ಅವನೇ ಈ ಡ್ಯಾಮ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಆಯಿತಾ. ಇಟ್ಸ್ ಎ ಬ್ಯೂಟಿಫುಲ್ ಬ್ರಿಡ್ಜ್. ಚಿಕ್ಕ 2 ಗೇಟ್ ಇರೋದು ಇದಕ್ಕೆ ಆಯಿತಾ, ನೀರು ಹರ್ಕೊಂಡು ಹೋಗೋದಕ್ಕೆ. ಇವಾಗ ನೀರು ಹರ್ಕೊಂಡು ಹೋಗೋಷ್ಟು ನೀರಿಲ್ಲ ಅಲ್ಲಿ, ಅದಕ್ಕೆ ಡ್ಯಾಮಿಂದ ನೀರು ಬರ್ತಾ ಇಲ್ಲ. ಅದಕ್ಕೇನು ಬೇಜಾರು ಮಾಡ್ಕೊಳ್ಳೋದು ಬೇಡ. ಸೊ ಗೊತ್ತಲ್ಲ ಯಾವ ಸೀಸನ್ ಬರಬೇಕಂತ, ಮಾನ್ಸೂನ್ ಟೈಮಲ್ಲಿ ಬನ್ನಿ, ಯು ವಿಲ್ ರಿಯಲಿ ಲವ್ ಇಟ್. ನನಗೆ ಇಷ್ಟ ಆಯಿತು. ಹೊಸ ದಿನ ಹೊಸ ಜನಗಳು ಸಿಗ್ತೀನಿ. ಅಲ್ಲಿವರೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಲೈಫ್. ಬರಲಾ? ಬೋಯ್